ಕರ್ನಾಟಕದಲ್ಲಿ ಒಂದು ಕತೆ ಜೀವಂತವಾಗಿತ್ತು. ಏನಂತ ಅಂತಂದ್ರೆ ಗಂಡು ಬೇರುಂಡದ ಕತೆ. ಈ ಕತೆ ಎಷ್ಟು ಜನ ಗೊತ್ತಿಲ್ಲ. ಈ ಕಥೆಯನ್ನ 30 ವರ್ಷಗಳು ಜೀವಂತವಾಗಿ ಇಟ್ಕೊಂಡು ಬಂದಿದ್ದಂತಹ ಪುಣ್ಯಾತ್ಮರು ಕರ್ನಾಟಕದಲ್ಲಿ ಯಾರು ಅಂತಂದ್ರೆ ಅದು ಖ್ಯಾತ ಲೇಖಕರಾದಂತಹ ದೇವನೂರು ಮಹಾದೇವನವರು. ನಾವು ಹೊಲೆಯರು ಮತ್ತು ಮಾದಿಗರು ಗಂಡು ಬೇರುಂಡ ಇದ್ದ ಹಾಗೆ ಸ್ವರೂಪದಲ್ಲಿ ಬೇರೆ ಇದ್ದೀವಿ, 2 ತಲೆಗಳು. ಆದ್ರೆ ಜೀವದಲ್ಲಿ ನಾವು ಒಂದೇನೆ. ಈ ಒಳಮೀಸಲಾತಿ ಅನ್ನುವಂಥದ್ದು ಒಂದು ವಿಷದ ಉಂಡೆ. ನೋಡಿ ಎಂತ ವ್ಯಾಖ್ಯಾನ ಕೊಡ್ತಿದ್ರು ಅವರು. ಒಳಮೀಸಲಾತಿ ಅನ್ನೋದೊಂದು ವಿಷದ ಉಂಡೆ. ಇದನ್ನ ತಿಂದ್ರೆ ಗಂಡು ಬೇರುಂಡ ಸಾಯುತ್ತೆ. ನೀವು ಯಾವ ಬಾಯಿಂದ ತಿಂದ್ರು ಕೂಡ ಗಂಡು ಬೇರುಂಡ ಸತ್ತವರು. ಒಬ್ಬ ಖ್ಯಾತ ಸಾಹಿತಿ, ದಲಿತ ಸಮುದಾಯದ ಒಬ್ಬ ಗೌರವಾನ್ವಿತ ಹೋರಾಟಗಾರ, ವಯಸ್ಸಿನಲ್ಲಿ ಹಿರಿಯ, ಅವರಿಗೆ ಕನಿಷ್ಠ ಪಕ್ಷ ಈ ವಯಸ್ಸಲ್ಲಾದ್ರೂ ಕೂಡ ಅರಿವಾಯ್ತಲ್ಲ, ಜ್ಞಾನ ಬಂತಲ್ಲ ಅಂತ ನಾವು ಸಂತೋಷಪಟ್ಟು ಸ್ವಾಗತ ಮಾಡ್ತೀವಿ ಅಷ್ಟೇ. ಎಂತ ಎಚ್ಚರಿಕೆ ಅಂದ್ರೆ, ಇಷ್ಟು ದಿವಸ ಈ ಗಂಡ ಬೇರುಂಡ ಒಂಟಿಯಾಗಿತ್ತು. ಇಷ್ಟು ದಿವಸ ಒಂಟಿಯಾಗಿದ್ದ ಈ ಗಂಡ ಬೇರುಂಡಕ್ಕೆ ಈಗ ಸಂಗಾತಿಗಳು ಸಿಗ್ತಾ ಇದ್ದಾವೆ. ಯಾವ ಸಂಗಾತಿಗಳು ಅಂದ್ರೆ, ಒಳ ಮೀಸಲಾತಿ ಅನ್ನೋ ಹೋರಾಟವನ್ನ ವಿರೋಧ ಮಾಡ್ಕೊಂಡು ಬಂದಂತವ್ರೆ ಇವತ್ತು ಒಳ ಮೀಸಲಾತಿ ಹೋರಾಟದ ಪರವಾಗಿ ನಾವು ಇದ್ದೀವಿ ಅಂತ ಬಂದಿದ್ದಾರೆ. ಯಾರ್ಯಾರು ಅಂತ ಹೇಳ್ತೀವಿ. ಆ ಒಂದು ದುಷ್ಟಕೂಟಕ್ಕೆ ಈ ಗಂಡು ಬೇರುಂಡ ಕೂಡ ಸೇರ್ಕೋತಾ ಇದೆ. ಇಷ್ಟು ದಿವಸ ಅದು ಒಂಟಿಯಾಗಿತ್ತು, ಏನು ಮಾಡಕ್ಕಾಗಿರಲಿಲ್ಲ, ಈಗ ಸಂಗಾತಿ ಸಿಗ್ತಾ ಇದೆ. ಇಷ್ಟು ದಿವಸ ಈ ಗಂಡು ಬೇರುಂಡಕ್ಕೆ ಒಂದು ಗೂಡು ಇರಲಿಲ್ಲ, ಈಗ ಒಂದು ಗೂಡು ಕೂಡ ಸಿಗ್ತಾ ಇದೆ. ಸೊ ಸಂಗಾತಿ ಗೂಡು ಸಿಕ್ಕಿದ್ಮೇಲೆ ಅವೆರಡು ಮಿಲನ ಮಾಡ್ತವೆ. ಆನಂತರ ಮೊಟ್ಟೆಗಳು ಉಡ್ತವೆ. ಆನಂತರ ಮೊಟ್ಟೆಗಳು ಮರಿಗಳಾಗ್ತದೆ. ಒಂದು ಗಂಡು ಬೇರುಂಡದ ಕಥೆಯಿಂದನೇ 30 ವರ್ಷ ಸತ್ತಿದ್ದೀವಿ ನಾವು. ಇನ್ನ ಒಂದು ಗಂಡು ಬೇರುಂಡದಿಂದ ಸಂಗಾತಿ ಸಿಕ್ಕಿದ ನಂತರ 16 ಗಂಡು ಬೇರುಂಡಗಳು ಉಟ್ರೆ ನಾವೆಲ್ಲ ಕಾಗೆ ಗುಬ್ಬಚ್ಚಿಗಳಿದ್ದೀವಿ, ತಿನ್ಕೊಂಡ್ಬಿಡ್ತವೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹೇಳ್ತಾರೆ, ನಿಮ್ಗೆ ಇತಿಹಾಸ ಗೊತ್ತಿಲ್ಲ ಅಂದ್ರೆ ಭವಿಷ್ಯ ಕಟ್ಕೊಳಕ್ಕಾಗಲ್ಲ ಅಂತ. ಸೊ ಒಳ ಮೀಸಲಾತಿ ಹೋರಾಟದ ಇತಿಹಾಸಕ್ಕೆ ಒಂದೆಜ್ಜೆ ಹಿಂದಕ್ಕೆ ಹೋಗಿ ಮತ್ತೆ ಮುಂದೆ ಬಂದ್ಬಿಡ್ತೀನಿ. ಯಾಕೆ ಇತಿಹಾಸ ಹೇಳ್ಬೇಕು ಈ ಕ್ಷಣದಲ್ಲಿ ಅಂತಂದ್ರೆ, ಭವಿಷ್ಯದಲ್ಲಿ ಈಗ ನಾನು ಆಗ್ಲೇ ಹೇಳಿದೆ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂತ. ಹಿಂದೆ ಏನ್ ತಪ್ಪಾಗಿದೆ ಅಂತ ನಾವು ಮಾತಾಡದೆ ಹೋದ್ರೆ ಮುಂದೆ ಯಾವ್ದು ಸರಿ ಮಾಡ್ಬೇಕು ಅಂತ ನಮಗೆ ಗೊತ್ತಾಗಲ್ಲ. ಒಂದು ಮಾತಿದೆ, ಏನು ಅಂತಂದ್ರೆ, ನಾವ್ ಯಾರನ್ನ ಎಷ್ಟು ದ್ವೇಷ ಮಾಡ್ಬೇಕು ಅಷ್ಟು ಮಾಡದೆ ಹೋದ್ರೆ ಯಾರನ್ನ ಎಷ್ಟು ಪ್ರೀತಿ ಮಾಡ್ಬೇಕು ಅಷ್ಟು ಮಾಡಕ್ಕಾಗಲ್ಲ. ಇಬ್ಬರಿಗೂ ಒಂದೇ ತರ ನಡ್ಕೋತಾ ಇರ್ತೀವಿ ನಾವು. ದ್ವೇಷ ಮಾಡೋದು ಅಂತಂದ್ರೆ ಅದ್ರ ಅರ್ಥ ಇದೆ ನಿಮ್ಮನ್ನ ಕೊಲ್ಲುವುದು, ಆ ತರದ್ದಲ್ಲ. ವಿಚಾರದಲ್ಲಿ ನಿಮ್ಮ ವಿಚಾರ ಸರಿಯಲ್ಲ, ನಿಮ್ಮ ವಿಚಾರ ಸರಿ ಇದೆ ಅನ್ನೋದನ್ನ ನಾವು ಮಾತಾಡದೆ ಹೋದ್ರೆ ಸರಿಯಾದ ವಿಚಾರವನ್ನ ಅಪ್ಕೊಳ್ಳೋಕ್ಕಾಗಲ್ಲ ಅಂತ ಅಷ್ಟೇ. ಆ ಮುಂಚೆ ಕರ್ನಾಟಕದಲ್ಲಿ ಒಂದು ಕತೆ ಜೀವಂತವಾಗಿತ್ತು. ಏನಂತ ಅಂತಂದ್ರೆ ಗಂಡು ಬೇರುಂಡದ ಕತೆ. ಈ ಕತೆ ಎಷ್ಟು ಜನ ಗೊತ್ತಿಲ್ಲ. ಈ ಕಥೆಯನ್ನ 30 ವರ್ಷಗಳು ಜೀವಂತವಾಗಿ ಇಟ್ಕೊಂಡು ಬಂದಿದ್ದಂತಹ ಪುಣ್ಯಾತ್ಮರು ಕರ್ನಾಟಕದಲ್ಲಿ ಯಾರು ಅಂತಂದ್ರೆ ಅದು ಖ್ಯಾತ ಲೇಖಕರಾದಂತಹ ದೇವನೂರು ಮಹಾದೇವನವರು. ಏನು ಕತೆ ಹೇಳ್ತಿದ್ದು ಅಂತಂದ್ರೆ, ಗಂಡ ಬೇರುಂಡ ಅನ್ನುವಂತಹ ಒಂದು ಭ್ರಮಾಲೋಕದ ಪಕ್ಷಿ. ಅದು ಅಸ್ತಿತ್ವದಲ್ಲಿ ಯಾವತ್ತೂ ಇದ್ದಿದ್ದು ಈ ಜಗತ್ತಲ್ಲಿ ಎಲ್ಲೂ ಕೂಡ ದಾಖಲೆಗಳಲ್ಲಿ ಸಿಗಲ್ಲ. ಅದಿರ್ಲಿಲ್ಲ. ಅದು ಎಂತ ಪಕ್ಷಿ ಅದು ಅಂತಂದ್ರೆ, 2 ತಲೆ, 1 ಹೊಟ್ಟೆ, 2 ರೆಕ್ಕೆ, 4 ಕಾಲು ಅದಕ್ಕಿರುವಂತದ್ದು. ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಗಂಡು ಬೇರುಂಡದ ಒಂದೇ ಹೊಟ್ಟೆ ಇರೋದು, ಒಂದೇ ದೇಹ, ಒಂದೇ ಆತ್ಮ, ಒಂದೇ ಜೀವ. ಆದ್ರೆ ಅದಕ್ಕೆ 2 ತಲೆ ಇದೆ. ಸಯಾಮಿ ಟ್ವಿನ್ಸ್ ಹುಡ್ತಾರಲ್ಲ, 2 ಮಕ್ಕಳು ಒಂದೇ ಅಂಟ್ಕೊಂಡಿರ್ತಾರಲ್ಲ, ಹಂಗಿದು. ನಾವು ಹೊಲೆಯರು ಮತ್ತು ಮಾದಿಗರು ಗಂಡು ಬೇರುಂಡ ಇದ್ದ ಹಾಗೆ ಸ್ವರೂಪದಲ್ಲಿ ಬೇರೆ ಇದ್ದೀವಿ, 2 ತಲೆಗಳು. ಆದ್ರೆ ಜೀವದಲ್ಲಿ ನಾವು ಒಂದೇನೆ. ಈ ಒಳ ಮೀಸಲಾತಿ ಅನ್ನುವಂಥದ್ದು ಒಂದು ವಿಷದ ಉಂಡೆ. ನೋಡಿ ಎಂತ ವ್ಯಾಖ್ಯಾನ ಕೊಡ್ತಿದ್ರು ಅವರು. ಒಳ ಮೀಸಲಾತಿ ಅನ್ನೋದೊಂದು ವಿಷದ ಉಂಡೆ. ಇದನ್ನ ತಿಂದ್ರೆ ಗಂಡು ಬೇರುಂಡ ಸಾಯುತ್ತೆ. ನೀವು ಯಾವ ಬಾಯಿಂದ ತಿಂದ್ರು ಕೂಡ ಗಂಡು ಬೇರುಂಡ ಸತ್ತೋಗುತ್ತೆ. ಒಂದು ತಲೆ ಹೇಳ್ತಾ ಇದೆ ಅದು ವಿಷದ ಉಂಡೆ, ತಿನ್ನಬೇಡ 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 ಅಂತ. ಯಾರು ಒಳ ಮೀಸಲಾತಿಯನ್ನ ವಿರೋಧಿಸುವಂತವ್ರು ಬುದ್ಧಿವಂತರವರು. ಹಾಗಾಗಿ ಅವ್ರು ಹೇಳ್ತಾ ಇದ್ರೆ ಅದು ತಿನ್ಬೇಡ ಸತ್ತೋಗ್ತೀಯಾ ಅಂತ. ಇನ್ನೊಂದು ತಲೆ ಹೇಳ್ತಾ ಇದೆ, ನಾಲ್ಗೆ ರುಚಿ ನನಗೆ ವಶವು, ತಿನ್ನಬೇಕು ನಾನು ಅಂತ ತಿನ್ನೋಕ್ ಹೋಗುತ್ತಂದ್ರೆ ಅದೇ ಇದು ಒಳ ಮೀಸಲಾತಿಯ ಪರವಾಗಿದ್ದವರೆಲ್ಲ ದಡ್ರು ಅಂತ. ವಿಷ ಅಂತ ಗೊತ್ತಿದ್ದು ತಿಂತಾರವರು ಅಂತ. ಕೊನೆಗೆ ಒಂದು ತಲೆ ಅದನ್ನ ತಿನ್ನುತ್ತೆ. ತಿಂದಾಗ ಇನ್ನೊಂದು ತಲೆ ಹೇಳುತ್ತಂತೆ, ನೀನು ಮಾಡಿ ತಪ್ಪಿಗೆ ನಾನು ನರಳಾಡಿ ಸಾಯ್ತಾ ಇದ್ದೀನಿ ನೋಡಿಗ ಅಂತ. ಇದಕ್ಕೆ ಶಾಪ್ರೆ ಹಾಕಿ ಅದು ನರಳಾಡಿ ಸಾಯ್ತದೆ. ಸೊ ಒಳ ಮೀಸಲಾತಿ ಅನ್ನೋದೊಂದು ವಿಷದ ಉಂಡೆ. ಇದನ್ನ ಹೆಂಗ್ ತಿಂದ್ರು ಕೂಡ ಸತ್ತೋಗ್ತೀವಿ, ಬೇಡ ಅದು ನಮ್ಮಲ್ಲಿ. ಅದರ ಅರ್ಥ ನಾವು ಡಿವೈಡ್ ಆಗ್ಬಿಡ್ತೀವಿ. ನಾನ್ ಕೇಳ್ತೀನಿ, ನಾವು ಒಂದಾಗಿರ್ಬೇಕು. ನಾವೇ ಅಲ್ಲ, ಇಡೀ ಜನಸಮೂಹವೇ, ಇಡೀ ಮನುಷ್ಯತ್ವವೇ ಎಲ್ಲರೂ ಒಂದಾಗಿರ್ಬೇಕು. ಭಾರತ ಹೇಳುವಂಥದ್ದೇ ಅದು. ಜಾತ್ಯತೀತ ರಾಷ್ಟ್ರ, ಧರ್ಮಾತೀತ ರಾಷ್ಟ್ರ, ಭ್ರಾತೃತ್ವ, ಸೌಹಾರ್ದತೆ, ಪ್ರೀತಿ, ವಿಶ್ವಾಸ, ಇದೆಲ್ಲ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದೇ ಇದನ್ನ. ಆದ್ರೆ ಅದಕ್ಕೋಸ್ಕರ ಒಂದಾಗಿರ್ಬೇಕು ಅನ್ನೋಕ್ಕೋಸ್ಕರ ನನ್ನ ತಟ್ಟೆಯನ್ನ ಖಾಲಿ ಇಟ್ಟು ನೀನು 8 ಚಪಾತಿ ತಿಂತಾ ಇದ್ರು ಕೂಡ ನಾನು ಮಾತಾಡಬಾರ್ದು ಅಂತಂದ್ರೆ ಅದು ಕ್ರೌರ್ಯ, ಅದು ಮನುಷ್ಯತ್ವವನ್ನ ಮೀರಿದಂತ ಕ್ರೌರ್ಯ ಅದು. ಸೊ ದೇವನೂರು ಮಹಾದೇವನವರು ಹೇಳಿದಂತ ಕತೆ, 30 ವರ್ಷಗಳು ಇಲ್ಲಿ ಹಸಿದ ಹೊಟ್ಟೆಯನ್ನ ನೀನು ಹಸ್ಕಂಡೇ ಇರು, ಅದನ್ನ ತಿನ್ನಬೇಡ ಸತ್ತೋಗ್ತೀಯಾ ಅಂತ ಹೇಳ್ಕೊಂಡು ಬರ್ತಿದ್ದಂತ ಕತೆ ಇವತ್ತಿಗೆ ನಿಂತಿದೆ. ಯಾವಾಗ ಸುಪ್ರೀಂ ಕೋರ್ಟ್ನ ಆದೇಶ ಬಂದ ನಂತರ ನಿಂತಿದೆ. ಒಂದು ಮಾತನ್ನೇ ಹೇಳಕೊಟ್ಟಿದ್ದಾರೆ, ಒಳ ಮೀಸಲಾತಿಯನ್ನ ಯಾರಾದ್ರೂ ವಿರೋಧಿಸಿದ್ರೆ ಅದು ಸರಿಯಲ್ಲ, ನಾನು ಒಪ್ಪಲ್ಲ ಅಂತ. ಅವ್ರಿಗೆ ಆಗಿರುವಂತಹ
ಈ ಜ್ಞಾನೋದಯವನ್ನ ನಾವು ಸ್ವಾಗತ ಮಾಡಬೇಕು. ಯಾರಿಗೆ ಯಾವ ವಯಸ್ಸಲ್ಲಿ ಬೇಕಾದ್ರೂ ಸ್ವಾಗತ ಜ್ಞಾನೋದಯ ಆಗ್ಬೋದು. ಅಂದ್ರೆ ನಾನು ನೇರವಾಗಿ ಮಾತಾಡಬೇಕು, ಮುಚ್ಚುಮರೆ ಏನಿಲ್ಲ. ಹಿರಿಯರಾದ್ರೇನು ಚಿಕ್ಕವರಾದ್ರೇನು ತಪ್ಪು ತಪ್ಪೇ, ಸರಿನೇ. ಒಬ್ಬ ಖ್ಯಾತ ಸಾಹಿತಿ, ದಲಿತ ಸಮುದಾಯದ ಒಬ್ಬ ಗೌರವಾನ್ವಿತ ಹೋರಾಟಗಾರ, ವಯಸ್ಸಿನಲ್ಲಿ ಹಿರಿಯ, ಅವರಿಗೆ ಕನಿಷ್ಠ ಪಕ್ಷ ಈ ವಯಸ್ಸಲ್ಲಾದ್ರೂ ಕೂಡ ಅರಿವಾಯ್ತಲ್ಲ, ಜ್ಞಾನ ಬಂತಲ್ಲ ಅಂತ ನಾವು ಸಂತೋಷಪಟ್ಟು ಸ್ವಾಗತ ಮಾಡ್ತೀವಿ ಅಷ್ಟೇ. 30 ವರ್ಷಗಳ ಒಳ ಮೀಸಲಾತಿ ಹೋರಾಟದ ರಕ್ತ ಚರಿತ್ರೆ ಇದೆಯಲ್ಲ, ಅದನ್ನ ನೀವು ಬಂದಿದ್ದೀರಿ ಇವತ್ತ ಅಂತ ನಿಮ್ಮ ಪಾದಕ್ಕೆ ಅರ್ಪಿಸ್ಬಿಡಕ್ ಆಗೋದಿಲ್ಲ. ಯಾಕೆ ಈ ಮಾತು ಅಂತಂದ್ರೆ, ತುಂಬಾ ಜನ ಮಾತಾಡ್ತಿದ್ದಾರೆ ಒಳ ಮೀಸಲಾತಿ ಹೋರಾಟಗಾರರು, ದೇವನೂರು ಮಹಾದೇವನವರು ಇವಾಗ ಬಂದಿದ್ದಾರೆ, ಅವರ ನೇತೃತ್ವದಲ್ಲಿ ನಾವು ಇದನ್ನ ಮುಂದುವರಿಸಬೇಕು ಅಂತ. ಅಂದ್ರೆ ಇಷ್ಟು ವರ್ಷ ಇದನ್ನ ಹೋರಾಟವನ್ನ ಮುಂದುವರಿಸಿದವರು ಯಾರು ಹೇಡಿಗಳಲ್ಲ. ಇಷ್ಟು ವರ್ಷ ಈ ಹೋರಾಟದ ಈ ಪ್ರತಿಫಲವನ್ನು ಇವತ್ತು ತಗೊಂತಾ ಇದ್ದೀವಲ್ಲ, ಇವ್ರು ಯಾರು ಕೈಲಾಗದಿದ್ದವ್ರು ಆಗಿರ್ಲಿಲ್ಲ. ಮತ್ತೆ ಇವತ್ತು ಸುಪ್ರೀಂ ಕೋರ್ಟ್ ಮೂಲಕ ಏನು ಆದೇಶ ಬಂದಿದೆ, ಅದು ಯಾರದೇ ದಯಾಭಿಕ್ಷೆ ಅಲ್ಲ, ಅದು ಕೂಡ ನಾವು ಕಾನೂನು ಹೋರಾಟದ ಮೂಲಕನೇ ಪಡೆದಿರುವಂತದ್ದು. ಹೋರಾಟದ ಪ್ರತಿಫಲವಾಗಿ ಬಂದಂತಹ ತೀರ್ಪಿನ ನಂತರ ನೀವು ಮಾತಾಡ್ತಿದ್ದೀರಿ ಅಂದ್ರೆ, ಕೊನೆ ಪಕ್ಷ ಆ 7 ಜನ ಜಡ್ಜ್ಗಳ ಮಾತನ್ನ ನೀವು ಕೇಳಿಸ್ಕೊಂಡಾದ್ರೂ ಬುದ್ಧಿ ಕಲ್ತಿದ್ದೀರಿ ಅಂತ ಅನ್ಕೊಂಡು ಅವ್ರನ್ನ ಸ್ವಾಗತ ಮಾಡ್ತೀವಿ. ಆದ್ರೆ ಒಂದು ಎಚ್ಚರಿಕೆ ಇರಬೇಕು. ಏನ್ ಎಚ್ಚರಿಕೆ? ಈ ಎಚ್ಚರಿಕೆ ಯಾಕೆ? ಅವ್ರನ್ನ ಅವಮಾನಿಸೋದಕ್ಕಲ್ಲ. ನನ್ನ ನಂತರದ ಪೀಳಿಗೆ ಇದೆಯಲ್ಲ, ನನ್ನ ಮಕ್ಕಳು, ಅವ್ರ ಮಕ್ಕಳು, ಅಣ್ಣ ತಮ್ಮಂದ್ರು, ಅವರಿಗೆಲ್ಲ ಅವರು ಉಳಿಯೋದಕ್ಕೋಸ್ಕರ ನಾನು ಈ ಗಂಡು ಬೇರುಂಡ ಕಥೆ ಹೇಳಿದವರ ಬಗ್ಗೆ ಎಚ್ಚರಿಕೆ ಇಟ್ಕೊಂಡು ಮನೆ ಒಳಗಡೆ ಬಿಟ್ಕೊತಾ ಇದ್ದೀನಿ. ಎಂತ ಎಚ್ಚರಿಕೆ ಅಂದ್ರೆ, ಇಷ್ಟು ದಿವಸ ಈ ಗಂಡ ಬೇರುಂಡ ಒಂಟಿಯಾಗಿತ್ತು. ಇಷ್ಟು ದಿವಸ ಒಂಟಿಯಾಗಿದ್ದ ಈ ಗಂಡ ಬೇರುಂಡಕ್ಕೆ ಈಗ ಸಂಗಾತಿಗಳು ಸಿಗ್ತಾ ಇದ್ದಾವೆ. ಯಾವ ಸಂಗಾತಿಗಳು ಅಂದ್ರೆ, ಒಳ ಮೀಸಲಾತಿಯನ್ನ ಹೋರಾಟವನ್ನ ವಿರೋಧ ಮಾಡ್ಕೊಂಡು ಬಂದಂತವ್ರೆ ಇವತ್ತು ಒಳ ಮೀಸಲಾತಿ ಹೋರಾಟದ ಪರವಾಗಿ ನಾವು ಇದ್ದೀವಿ ಅಂತ ಬಂದಿದ್ದಾರೆ. ಯಾರ್ಯಾರು ಅಂತ ಹೇಳ್ತೀನಿ. ಆ ಒಂದು ದುಷ್ಟಕೂಟಕ್ಕೆ ಈ ಗಂಡು ಬೇರುಂಡ ಕೂಡ ಸೇರ್ಕೋತಾ ಇದೆ. ಇಷ್ಟು ದಿವಸ ಅದು ಒಂಟಿಯಾಗಿತ್ತು, ಏನು ಮಾಡಕ್ಕಾಗಿರಲಿಲ್ಲ, ಈಗ ಸಂಗಾತಿ ಸಿಗ್ತಾ ಇದೆ. ಇಷ್ಟು ದಿವಸ ಈ ಗಂಡು ಬೇರುಂಡಕ್ಕೆ ಒಂದು ಗೂಡು ಇರ್ಲಿಲ್ಲ, ಈಗ ಒಂದು ಗೂಡು ಕೂಡ ಸಿಗ್ತಾ ಇದೆ. ಸೊ ಸಂಗಾತಿ ಗೂಡು ಸಿಕ್ಕಿದ್ಮೇಲೆ ಅವೆರಡು ಮಿಲನ ಮಾಡ್ತವೆ, ಆನಂತರ ಮೊಟ್ಟೆಗಳು ಇಡ್ತವೆ, ಆನಂತರ ಮೊಟ್ಟೆಗಳು ಮರಿಗಳಾಗ್ತದೆ. ಒಂದು ಗಂಡು ಬೇರುಂಡದ ಕಥೆಯಿಂದನೇ 30 ವರ್ಷ ಸತ್ತಿದ್ದೀವಿ ನಾವು. ಇನ್ನ ಒಂದು ಗಂಡು ಬೇರುಂಡದಿಂದ ಸಂಗಾತಿ ಸಿಕ್ಕಿದ ನಂತರ 10 ಗಂಡು ಬೇರುಂಡಗಳು ಹುಟ್ರೆ ನಾವೆಲ್ಲ ಕಾಗೆ ಗುಬ್ಬಚ್ಚಿಗಳಿದ್ದಿವಿ, ತಿನ್ಕೊಂಡ್ಬಿಡ್ತಾವ್. ಬಹಳ ಸೂಕ್ಷ್ಮವಾಗಿ ಹೇಳಿದಿನಲ್ವಾ? ಆದ್ರೆ ಇದೇ ಸತ್ಯ. ಈ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಒಳ ಮೀಸಲಾತಿ ಹೋರಾಟ ಅನ್ನೋದು ಮತ್ತೆ ಸತ್ತೋಗ್ತದೆ. ಅದಕ್ಕೆ ಬೇರೆ ಸ್ವರೂಪ ತಗೊಳ್ತದೆ. ಏನ್ ಸ್ವರೂಪ ತಗೊಳ್ತದೆ ಅಂತಂದ್ರೆ, ಒಳ ಮೀಸಲಾತಿ ಹೋರಾಟಕ್ಕೆ ಈಗ ಮುಖ್ಯ ಅತಿಥಿಗಳಾಗಿ ಕರೀತಾ ಇರುವಂತ ಕೆಲವರನ್ನ ನೀವು ಗಮನಿಸಬೇಕು. ಮೊದಲನೇದಾಗಿ ಪ್ರೊಫೆಸರ್ ರವಿವರ್ಮ ಕುಮಾರ್. ಪ್ರೊಫೆಸರ್ ರವಿವರ್ಮ ಕುಮಾರ್ ಮೊಟ್ಟ ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ನ ಆದೇಶ ಬಂದ ನಂತರ ಒಂದು ಅಲ್ಲಿ ಏನು ಶಾಸಕರ ಭವನದಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ನೋಡಿದಿರಲ್ವ? ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು. ಅಲ್ಲಿ ವಾಟ್ ನೆಕ್ಸ್ಟ್, ಮುಂದೆ ಏನ್ ಮಾಡ್ಬೇಕು ಅನ್ನುವಾಗ, ಅವರು ಬಹಳ ದೊಡ್ಡವರು ಅಲ್ವಾ, ಬಹಳ ದೊಡ್ಡ ನ್ಯಾಯವಾದಿಗಳು, ಹಿರಿಯರು, ಕಾನೂನು ತಿಳಿದವರು. ಸರ್ಕಾರವೇ ಕಾನೂನಿಗೆ ಸಂಬಂಧಪಡುತ್ತೆ, ಅವ್ರ ಹತ್ರ ಏನೋ ಸಲಹೆಗೆ ಹೋಗುತ್ತೆ. ಹಾಗಾಗಿ ಅವ್ರು ಮಾತಾಡುವಾಗ ಹೇಳ್ತಾರೆ, ಸದಾಶಿವ ಆಯೋಗದ ವರದಿ ಏನಿದೆಯಲ್ಲ, ಅದು ಸತ್ತೋಗಿರೋ ಕೋಳಿ, ಅದಕ್ಕೆ ಜೀವ ಇಲ್ಲ, ಓಟೋಗಿದೆ. ಅದರಲ್ಲೆಲ್ಲ ಅಂಕಿ ಅಂಶಗಳು ವೈಜ್ಞಾನಿಕವಾಗಿಲ್ಲ, ಈಗ ಇದ್ರೂ ಕೂಡ ಅದು ಈಗ ಸಂಬಂಧ ಪಡೋದಿಲ್ಲ. ಸೊ ನಾವೀಗ ಏನ್ ಮಾಡ್ಬೇಕು? ಹೊಸದೊಂದು ಜಾತಿ ಗಣತೆಯನ್ನ ಪ್ರಾರಂಭ ಮಾಡಬೇಕು, ಹೊಸದೊಂದು ವೈಜ್ಞಾನಿಕವಾದಂತಹ ವರದಿಯನ್ನ ತರಿಸ್ಕೋಬೇಕು. ಆ ನಂತರ ಒಳ ಮೀಸಲಾತಿ ಬಗ್ಗೆ ನಾವು ಚರ್ಚೆ ಮಾಡೋಣ. ಅದರ ಅರ್ಥ ಇನ್ನೂ 10 ವರ್ಷ ನೀವು ಬೀದಿಲಿ ನಿಂತಿರ್ಬೇಕು. ಇನ್ನು 10 ವರ್ಷ ನೀವು ಬೀದಿಲಿ ನಿಂತಿರ್ಬೇಕು ಅಂದ್ರೆ ಸದಾಶಿವ ಆಯೋಗದ ವರದಿ ಬರೋದಕ್ಕೆ ಎಷ್ಟು ವರ್ಷ ಆಯ್ತು? ಅದೇ ರೀತಿ ಇನ್ನು 10 ವರ್ಷ ನೀವು ಬೀದಿಲಿ ನಿಂತಿರ್ಬೇಕು. ಆ ನಂತರ ಆ ವರದಿಯನ್ನು ಕೂಡ ಇಟ್ಕೊಂಡು ನಾವು ಸಾರ್ವಜನಿಕ ಚರ್ಚೆಗೆ ಬಿಡೋಣ, ಮತ್ತೆ 10 ವರ್ಷ. ಆ ನಂತರ ಸಾರ್ವಜನಿಕ ಚರ್ಚೆಯ ನಂತರ ಕೂಡ ಬರುವಂತಹ ವರದಿಯನ್ನ ನಾವು ಕಾನೂನು ಇಲಾಖೆಯ ಅಭಿಪ್ರಾಯಕ್ಕೆ ಕಳಿಸೋಣ, ಮತ್ತೆ 10 ವರ್ಷ. ಅಂದ್ರೆ ನೀವು ಕೇಳ್ತಾ ಇನ್ನ 30 ವರ್ಷ ಸತ್ತೋಗ್ರಿ. ನಾವು ಮಾತ್ರ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಕಾಂಗ್ರೆಸ್ಗೆ ಅಷ್ಟೋ ಇಷ್ಟೋ ಆಗುವ ಅಪಾಯ ಇದೆಯಲ್ಲ, ಅದನ್ನ ಮಾಡೋದಕ್ಕೆ ಬಿಡಬಾರ್ದು. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಒಳಗಡೆ ಇರುವಂತಹ ವಿಷಯ ಇಂಥದ್ದು. ಇದೊಂದು ದೊಡ್ಡ ಗಂಡು ಬೇರುಂಡ. ಈಗ 2 ಗಂಡು ಬೇರುಗಳು ನೋಟ್ಕಾಗ್ತಾ ಇದ್ದಾವೆ. ಅದೇ ರೀತಿ ಒಳ ಮೀಸಲಾತಿಯನ್ನ ವಿರೋಧ ಮಾಡ್ಕೊಂಡು ಬಂದಾಗ ದಲಿತ ಸಂಘಟನೆಗಳ ಕೆಲವು ಮುಖಂಡರುಗಳು ಕೂಡ ನಾವು ಇದ್ದೀವಿ ನಿಮ್ ಜೊತೆ. ಲೇಖನಗಳನ್ನ ಬರೆದಿದ್ದಾರೆ. ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ಅಲ್ಲಿ ಮಾತಾಡಿದ್ದಾರೆ ಒಬ್ರು ಬಹಳ ದೊಡ್ಡ ಹಿರಿಯರು, ದಲಿತ ಸಂಘಟನೆ ಮುಖಂಡರು. ಏನಂತ ಮಾತಾಡಿದ್ದಾರೆ? 2 ಪ್ಯಾರಾದಲ್ಲಿ ಮುಗಿಸಿದ್ದಾರೆ. ಇಡೀ ಲೇಖನ 2 ಪ್ಯಾರಾದಲ್ಲಿ ಮುಗಿಸಿದ್ದಾರೆ. ಒಳ ಮೀಸಲಾತಿ ಹೋರಾಟ ಸತತವಾಗಿ 30 ವರ್ಷದಿಂದ ನಡ್ಕೊಂಡು ಬಂದಿದೆ, ಗೊತ್ತಿರೋ ವಿಚಾರನೆ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಗೊತ್ತಿರೋ ವಿಚಾರನೆ. ಸುಪ್ರೀಂ ಕೋರ್ಟ್ ಅಲ್ಲಿ ಏನೇನೆಲ್ಲ ವಿಚಾರಗಳನ್ನ ಪರಿಗಣಿಸಿ ಇದನ್ನು ಕೊಟ್ಟಿದ್ದಾರೆ, ಗೊತ್ತಿರೋ ವಿಚಾರನೆ. ಆ ನಂತರ ಹೇಳ್ತಾರೆ, ಇಂಥ ಒಳ ಮೀಸಲಾತಿ ವಿಚಾರವನ್ನ ಇಟ್ಕೊಂಡು ಬಿಜೆಪಿನವರು ಸಮಾಜವನ್ನ ಹೊಡೆಯೋ ಕೆಲಸ ಮಾಡ್ತಾ ಇದ್ರು, ನಾಟಕ ಆಡ್ತಾ ಇದ್ರು, ಅವ್ರ ಕೈಲಿ ಇದನ್ನ ಸಾಧನೆ ಮಾಡಕ್ಕಾಗಲ್ಲ ಎಲ್ಲ ಹೇಳೋದು ಸತ್ಯನೇ. ಆದ್ರೆ ಈಗ ಅದು ಪ್ರಸ್ತುತನ. ಬಿಜೆಪಿ ಅಧಿಕಾರದಲ್ಲಿ ಇಲ್ಲದೆ ಇರುವಾಗ ಬಿಜೆಪಿ ಇದನ್ನ ಇಟ್ಕೊಂಡು ಹೆಂಗ್ ರಾಜಕಾರಣ ಮಾಡುತ್ತೆ? ಬಿಜೆಪಿ ಒಳ ಮೀಸಲಾತಿ ವಿಚಾರವನ್ನು ಇಟ್ಕೊಂಡು ರಾಜಕಾರಣ ಮಾಡಕ್ ಓಡ್ತಾ ಇದೆ. ಅಧಿಕಾರದಲ್ಲೇ ಇಲ್ಲ, ಸತ್ತೋರ್ ಬಗ್ಗೆ ನಾವ್ಯಾಕೆ ಮಾತಾಡೋಣ? ಬದುಕಿರೋನ್ ಬಗ್ಗೆ ಮಾತಾಡಪ್ಪ. ಇದನ್ನ ಪ್ರಸ್ತಾಪ ಮಾಡಿ ಕೊನೆಗೆ ಹೇಳ್ತಾರೆ, ಕಾಂಗ್ರೆಸ್ ಇದರ ಪರವಾಗಿ ಕೆಲಸ ಮಾಡಿದೆ ಇಲ್ಲಿವರೆಗೂ. ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ, ಕೊನೆಗೆ ಆದಷ್ಟು ಬೇಗ ಇದನ್ನ ಜಾರಿ ತರಲಿ ಅಂತ ಆಗ್ರಹ ಪಡಿಸ್ತಾ ಇದ್ದಾರೆ. ಆಕ್ಚುಲಿ ಅವ್ರು ಏನ್ ಹೇಳ್ಬೇಕಾಗಿತ್ತು ಅಂತಂದ್ರೆ, ಈ ಆದೇಶ ಬಂದ ನಂತರ ಒಳ ಮೀಸಲಾತಿಯನ್ನ ಜಾರಿಗೊಳಿಸ್ತೀವಿ ಅಂತ ತನ್ನ ಪ್ರಣಾಳಿಕೆಯ ಮೂಲಕ ಹೇಳಿದಂತ ಸಿದ್ದರಾಮಯ್ಯ ಸರ್ಕಾರ ಇದನ್ನ ಜಾರಿಗೊಳಿಸೋದಕ್ಕೆ ಏನೇನೆಲ್ಲ ಪ್ರಕ್ರಿಯೆಗಳನ್ನ ಮಾಡಬೇಕಿತ್ತು. ಒಬ್ಬ ಹಿರಿಯ ಇದನ್ನ ಮಾತಾಡ್ಬೇಕಾಗಿತ್ತು. ಆಗಿ ಹೋಗಿರೋ ಮೋಸಗಳನ್ನ ಮಾತಾಡ್ಕೊಂಡು
ಕೊನೆಗೆ ಪಾನಿಪುರಿ ತಿನ್ಕೊಂಡು ಹೋಗೋದಲ್ಲ. ಹೌದಲ್ಲ? ಇವರು ಬಿಜೆಪಿ ಸರ್ಕಾರ ಹಂಗ್ ಮಾಡ್ತು, ಇವ್ರು ಹಿಂಗ್ ಮಾಡಿದ್ರು, RSS ಹಂಗ್ ಮಾಡ್ತು, ಅವ ಯಾರೋ ವಾದಿರಾಜ್ ಹಿಂಗ್ ಮಾಡ್ದ ಬಿಟ್ಬಿಡಪ್ಪ, ತೀರ್ಮಾನ ಬಂದ್ಬಿಟ್ಟಿದೆ. ಹೊಸದೊಂದು ಸಂತತಿ ಹೊರಟಿದೆ. ಹಳೆದಿನ ಕಥೆ ಹೇಳ್ತಾ ಇದೆಯಾ ಅಂದ್ರೆ ಕಥೆ ಹೇಳ್ಕೊಂಡು ಕಾಂಗ್ರೆಸ್ಸಿನ ಮೋಸವನ್ನ ಸಮರ್ಥನೆ ಮಾಡ್ಕೊಳ್ಳುವಂತಹ ಆತ್ಮವಂಚಕ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ. ಸೊ ಆ ಎರಡು ಗಂಡ ಬೆರಡು ಜೊತೆಗೆ ಇನ್ನೊಂದು ಗಂಡು ಬೆರಡ ಸೇರ್ಕತ್ತದೆ. ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಮರಿಗಳು ಮೊಟ್ಟೆಗಳು ಅಂತ ಹೇಳ್ತಲ್ಲ, ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಳ ಮೀಸಲಾತಿ ಹೋರಾಟಕ್ಕೆ ಬರುವಂತಹ ವಿದ್ಯಾವಂತ ಸಮುದಾಯ, ಯುವಕರು, ಲೆಕ್ಚರರ್ಸ್, ಚಿಕ್ಕ ವಯಸ್ಸಿನ ಲೆಕ್ಚರರ್ಸ್, ಅವರೆಲ್ಲರೂ ಕೂಡ ಸೇರಿಸ್ಕೊಂಡು ಅವ್ರ ಬಾಯಿನಲ್ಲಿ ಹೇಳ್ಸಕ್ ಹೊರಟಿದ್ದಾರೆ. ಒಳ ಮೀಸಲಾತಿಯನ್ನ ಜಾರಿ ತರೋದಕ್ಕೆ ಸಿದ್ದರಾಮಯ್ಯರು ಬದ್ಧವಾಗಿದ್ದಾರೆ. ನಾವು ಅವ್ರ ವಿರುದ್ಧ ಮಾತಾಡಬಾರ್ದು. ಯಾಕಂದ್ರೆ ಮಾತಾಡಿದ್ರೆ ದ್ವೇಷ ಕಟ್ಕೋತೀವಿ. ದ್ವೇಷ ಕಟ್ಕೊಂಡ್ರೆ ನಮಗೂ ಅವ್ರಿಗೂ ಒಂದು ಪ್ಲೇಸ್ ಇರಲ್ಲ ಮಾತಾಡೋದಕ್ಕೆ. ಅದನ್ನು ಉಳಿಸ್ಕೋಬೇಕ್ರಿ ನಾವು ಜೀವಂತವಾಗಿ. ಅವ್ರ ಹತ್ರ ವಿಶ್ವಾಸದಲ್ಲಿ ನಾವು ಇದನ್ನ ಮಾಡಿಸ್ಕೋಬೇಕು. 30 ವರ್ಷದಿಂದ ಇದೇ ವಿಶ್ವಾಸಕ್ಕೋಸ್ಕರ ಪ್ರಾಣ ಕೊಟ್ಟಿದ್ವಿ. 30 ವರ್ಷದಿಂದ ಇದೇ ವಿಶ್ವಾಸಕ್ಕೋಸ್ಕರ ನನ್ನ ಅಣ್ಣ ತಮ್ಮಂದರು ಆಕ್ಸಿಡೆಂಟ್ ಆಗಿ ಸತ್ತಿದ್ದಾರೆ ಹುಬ್ಳಿನ. ಇದೇ ವಿಶ್ವಾಸಕ್ಕೋಸ್ಕರ ಹುಬ್ಳಿನಲ್ಲಿ ಕೈಕಾಲು ಮುರಿಸ್ಕೊಂಡಿದ್ದಾರೆ. ಯಾವತ್ತು ನಾವು ದಂಡೆತ್ಕೊಂಡು ಹೋಗ್ಲಿಲ್ಲ, ಯಾರ ಮೇಲೆ ಯುದ್ಧ ಮಾಡಕ್ ಹೋಗ್ಲಿಲ್ಲ, ಯಾರ ವಿರುದ್ಧ ಘೋಷಣೆಗೆ ಹೋಗ್ಲಿಲ್ಲ, ಏನು ಕೆಟ್ಟ ಮಾತಾಡ್ಲಿಲ್ಲ ನಾವು. 30 ವರ್ಷದಿಂದ ಅಮ್ಮಣ್ಣವರು ಸೇರಿದಂತೆ ಎಷ್ಟು ಕಾಲ್ನಡಿಗೆ ಜಾಥಾಗಳು, ಎಷ್ಟು ತಲೆ ಬೋಳಿಸ್ಕೊಂಡಿದ್ದು, ಅರೆಬೆತ್ತಲೆ ಮೆರವಣಿಗೆ, ಉರುಳು ಸೇವೆ, ಪರಕೆ ಜಾಥಾ, ಎಷ್ಟು ಜನ ಹೆಣ್ಮಕ್ಳು ಒದೆ ತಿಂದ್ರು. ಸೆಷನ್ ಒಳಗಡೆ ಒಂದ್ಸಲಿ ಪಾಂಪ್ಲೆಟ್ ಎಸೆಕ್ ಹೋಗಿ ಪವಾಡ ಶ್ರೀರಾಮ್ ಅವರು ಮತ್ತೆ ಅವ್ರ ತಂಡ ಲಕ್ಷ್ಮಮ್ಮ ಹೆಣ್ಮಕ್ಳು ಸೆಷನ್ ಒಳಗೆ ಜಸ್ಟ್ ಅವ್ರೇನ್ ಬಾಂಬ್ ಬೆಸಲಿಲ್ಲ, ಪಾಂಪ್ಲೆಟ್ ಹೆಸರು. ಆ ಪಾಂಪ್ಲೆಟ್ ಅಲ್ಲಿ ಏನಿತ್ತು ಅಂದ್ರೆ, ಅಪ್ಪ ಹಸ್ತೋಗಿದ್ದೀವಿ ಕಣೋ, ಅನ್ನ ಇಲ್ಲ ಕಣೋ, ಹೊಟ್ಟೆಗೆ ಮೋಸ ಆಗ್ತಾ ಇದೆ ಕಣೋ, ನನ್ನ ಮಕ್ಕಳು ಸತ್ತೋಗ್ತಾ ಇದಾರೆ. ನಾವು ಅದನ್ನೇ ತಾನೇ ಬರೋದು. ಒಳ ಮೀಸಲಾತಿ ಯಾಕೆ ಬೇಕು ಅಂತ ಹೇಳುವಾಗ ಅದನ್ನೇ ಬರೆಯೋದು. ನಾನು ನನ್ನ ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದೀವಿ, ನಾವು ಹಸ್ತಿದ್ದೀವಿ, ನಮ್ಮ ಮಕ್ಳು ಕೆಲಸ ಇಲ್ಲ, ಜಮೀನಿಲ್ಲ, ಉದ್ಯೋಗ ಇಲ್ಲ, ರಾಜಕೀಯದಲ್ಲಿ ಅಧಿಕಾರ ಇಲ್ಲ, ಕೊಡ್ರೋ ಅಂತ ಭಿಕ್ಷೆ ಬೇಡದಂತ ಪಾಂಪ್ಲೆಟ್ ಅನ್ನ ಸುಮ್ಮನೆ ಹಿಂಗೆ ಎಸೆದ್ರು. ಹೊಡೆದ್ರು ಅಂದ್ರೆ ಆಸ್ಪತ್ರೆ ಯಾವ ರಾಜಕಾರಣಿಗಳು ಏನು ಮಾತಾಡ್ಲಿಲ್ಲ. ಸೊ ಹಿಂಗೆ ಇಷ್ಟೆಲ್ಲ 30 ವರ್ಷ ನಾವು ಅದೇ ಸಂಯಮ, ಅದೇ ತಾಳ್ಮೆ, ಅದೇ ವಿಶ್ವಾಸ, ಅದೇ ಪ್ರೀತಿಗೋಸ್ಕರನೇ ನಾವು ಇಷ್ಟು ವರ್ಷ ನೊಂದ್ರು ಚಿಂತೆ ಇಲ್ಲ, ಒದ್ರು ಚಿಂತೆ ಇಲ್ಲ, ರಕ್ತ ಹರಿದ್ರು ಚಿಂತೆ ಇಲ್ಲ, ಸತ್ತೇ ಹೋದ್ರು ಚಿಂತೆ ಇಲ್ಲ, ತಡ್ಕೊಂಡು ಬಂದಿದ್ದೀವಿ. ಈಗಲೂ ಹೇಳ್ತಾರೆ ವಿಶ್ವಾಸ ಬೆಳೆಸ. ಅಣ್ಣ, ನಾನು ವಿಶ್ವಾಸ ಬೆಳೆಸೋದು ನಿಜವೇ ಆಗಿದ್ದಿದ್ರೆ, ಆ ವಿಶ್ವಾಸದಿಂದ ನನಗೆ ರಿಸಲ್ಟ್ ಸಿಗಂಗಿದ್ದಿದ್ರೆ ನಾನು ಯಾಕಣ್ಣ ಕೋರ್ಟ್ಗೆ ಹೋಗ್ತಿದ್ದೆ? ಪ್ರೀತಿಯಿಂದ ನೀವು ನನಗೆ ಪಾಲ್ ಕೊಡೋದಾಗಿದ್ದಿದ್ರೆ ನಾನು ಯಾಕಣ್ಣ ಅರ್ಬೆತ್ತಲೆ ಮೆರವಣಿಗೆ ಮಾಡ್ತಿದ್ದೆ? ಅದೇ ಗೆಳೆತನದಿಂದ, ಅದೇ ಪ್ರೀತಿಯಿಂದ, ಆಮೇಲೆ ಒಂದೇ ಹೊಟ್ಟೆ ನಮ್ದು 2 ತಲೆ ಅಂತಿರಲ್ಲ, ಈ ಒಂದು ಹೊಟ್ಟೆಯಲ್ಲಿ ಒಂದು ಭಾಗದಲ್ಲಿ ಕಾಯಿಲೆ ಬಂದಿದೆ ಅಂತ ಗೊತ್ತಿದ್ರು ಕೂಡ ಸಾಯಿಲೆ ಅಂತ ನನ್ನನ್ನು ಬಿಟ್ಬಿಟ್ಟು ನೀನ್ ಯಾಕಣ್ಣ ಓದ್ತಿದ್ದೆ? 30 ವರ್ಷ ಎಲ್ಲ ಹಿಂಗೇ ಕಳ್ಕೊಂಡು ಬಂದಿದ್ದೀವಿ. ಅದಕ್ಕೋಸ್ಕರ ಕೋರ್ಟ್ಗೆ ಹೋಗಿದ್ದೀವಿ. ವಿಶ್ವಾಸ, ಪ್ರೀತಿ, ನಂಬಿಕೆ ಎಲ್ಲ ಕಳೆದೋದ್ಮೇಲೆ ತಾನೇ ನಾವು ಕೋರ್ಟ್ಗೆ ಹೋಗೋದು. ಅದಕ್ಕೆ ಮುಂಚೆ ಹೋಗ್ತೀವಾ? ನಾವೇನು ಪಂಚಾಯತಿ ಕಟ್ಟೆ ಮಾಡಿದೀವ ಇಲ್ಲಿ? ಮತ್ತೆ ಅದನ್ನ ಕೋರ್ಟ್ ಕೊಡೋಣ. ನನಗೆ ಕೋರ್ಟ್ ತೀರ್ಮಾನ ಕೊಡುವಾಗ ಕೆಲವು ಅಂಶಗಳನ್ನ ಹೇಳುತ್ತೆ. ಇವತ್ತಿನ ವಿವಾದಗಳಿದಾವಲ್ಲ, ಕೆನೆ ಪದರ ಅಂತೆ, ನಮ್ಮ ಐಕ್ಯತೆ ಒಡೆದೋಗ್ತದಂತೆ, ಇದೆಲ್ಲ ಏನು ಸುಪ್ರೀಂ ಕೋರ್ಟ್ನ ವಾದಗಳಲ್ಲಿ ನನಗೆ ಬೇಕು ಅನ್ನೋರು ಮಾತ್ರ ಕೇಸ್ ಹಾಕಿಲ್ಲ. ಅಲ್ಲಿ ಒಳ ಮೀಸಲಾತಿ ಯಾಕೆ ಬೇಡ ಅನ್ನೋರು ತುಂಬಾ ಜನ ವಾದಗಳನ್ನ ಮಾಡಕ್ ಬಿಟ್ಟಿದ್ದಾರೆ. ಅಂದ್ರೆ ನೀವೀಗ ಏನು ನಾವು ಪರಿಶೀಲನೆ ಮಾಡಬೇಕು, ವಿಶ್ವಾಸಕ್ಕೆ ತಗೋಬೇಕು, ಏನೋ ಕಾನೂನು ಅರಿವು ತಗೋಬೇಕು, ಇದೆಲ್ಲ ಕೇಳ್ತಿದ್ರಲ್ಲ, ಇದೆಲ್ಲ ಪ್ರಶ್ನೆಗಳು ಅಲ್ಲಿ ಬಂದು ಹೋಗಿದಾವೆ. ಅದೆಲ್ಲದಕ್ಕೂ ಉತ್ತರ ಸಿಕ್ಕಾಗಿದೆ. ಮತ್ತೆ ರಿಪೀಟ್ ಮಾಡೋ ಅಗತ್ಯವೇ ಇಲ್ಲ. ಮತ್ತೆ ರಿಪೀಟ್ ಮಾಡ್ತೀವಿ ಅಂದ್ರೆ ಸತ್ತೋಗಿರೋ ಹೆಣಾನ ಇಟ್ಕೊಂಡು ಹೊಡೆಯೋದು ಅಂತ ಅರ್ಥ. ಮತ್ತೆ ರಿಪೀಟ್ ಮಾಡೋ ಅಗತ್ಯ ಇಲ್ಲ. ಆಮೇಲೆ ಕಾನೂನು ಸಲಹೆ ಕೇಳೋದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಇದಾರಲ್ಲ, ಅವರೇ ದಡ್ರಲ್ಲ, ಸ್ವತಃ ಒಬ್ಬ ವಕೀಲರು. ಯಾರು ಬೇಕಾದ್ರೂ ಓದಿದ್ರೆ ಅರ್ಥ ಆಗ್ತದದು. ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಯಾರಿಗಾದ್ರೂ ಅರ್ಥ ಆಗುತ್ತೆ. ಇಂಗ್ಲಿಷ್ ಬರೋರ್ಗಿದ್ರೆ ಯಾರು ಬೇಕಾದ್ರೂ ಅರ್ಥ ಆಗುತ್ತೆ. ಒಬ್ಬ ಕಾನೂನು ಮಂತ್ರಿಗೆ ಅರ್ಥ ಆಗಲ್ವಾ? ರಾಜ್ಯ ನಡೆಸುವಂತಹ ಒಬ್ಬ ಮುಖ್ಯಮಂತ್ರಿಗೆ ಅರ್ಥ ಆಗೋದಿಲ್ವಾ? ಸ್ವತಃ ಒಬ್ಬ ಲಾಯರ್ ಆಗಿದ್ಕೊಂಡು ಅರ್ಥ ಆದ್ರೂ ಕೂಡ ಏನ್ ಹೇಳ್ತಿದ್ದಾರೆ, ನಾವೆಲ್ಲ ವಿಶ್ವಾಸಕ್ಕೆ ತಗೊಂಡು, ಈ ವಿಶ್ವಾಸಕ್ಕೆ ತಗೊಂಡು ಮಾಡೋಣ ಇದೆಯಲ್ಲ, ಇದು ಗಂಡು ಬೇರುಣದ ಸಂತತಿಗಳು. ಇವೆಲ್ಲವೂ ಕೂಡ ನಾವು ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಬಹಳ ಎಚ್ಚರಿಕೆ. ಸೆಕೆಂಡ್ ಸ್ಟೆಪ್, ಇವರ ನಂತರ ನಮ್ಮ ಒಂದು ಸತ್ಯ ನಾನು ನಿಮ್ಮ ಮುಂದೆ ಇಡಬೇಕಾಗಿದೆ. ಒಳ ಮೀಸಲಾತಿ ಜಾರಿ ಆಗಲೇಬೇಕು. ಇವ್ರ ಜೊತೆ ಅಪಾಯಕಾರಿಯಾದಂತಹ ಇವ್ರ ಜೊತೆ ನಾವು ಸ್ನೇಹದಿಂದ ಇರ್ತಾನೆ ಎಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗಿದೆ. ಅದ್ರ ಜೊತೆನಲ್ಲಿ ಇವರು ನಮ್ಗೆ ಗೊತ್ತಾಗೋಗಿದೆ, ಎದುರುಗಡೆ ನಿಂತಿರೋರು ಇವರು ನಮ್ಗೆ ತೊಂದರೆ ಮಾಡಕ್ ಬಂದಿದ್ದಾರೆ. ಆದ್ರೂ ಇವರು ಸ್ವೀಕಾರ ಮಾಡಿರುವಂತ ಮಾತುಗಳಿದಾವಲ್ಲ, ಸರಿನಾ ತಪ್ಪ, ಸುಳ್ಳ, ಆತ್ಮತೃಪ್ತಿ ಆಗಿದೆಯಾ, ವಂಚನೆಯಿಂದ ಕೂಡಿದ್ಯಾ, ಬೆನ್ನಿಗೆ ಚೂರಿ ಹಾಕಕ್ ಬಂದಿರೋದ, ಅಥವಾ ನಮ್ಮ ಜೊತೆ ನಿಲ್ಲಕ್ ಬಂದಿರೋದ, ಅದೆಲ್ಲ ಅರ್ಥ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅವ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ನೋಡಿ ಕೈ ಜೊತೆಲಾಗ್ತದೆ. ಸುಮ್ಮನೆ ಮೈ ಮರ್ತ್ರೆ ಮಚ್ಚಿನೇಟ್ ಬಿತ್ತು ಅಂತಾನೆ ಕೂತಿಕೆ. ರೌಡಿಸಮ್ ಫೀಲ್ಡ್ ಅಲ್ಲಿ ಇಬ್ರಾಹಿಂ ಕೂತಿರ್ತಾರೆ, ಯಾವಾಗೋ ರಾಜಿ ಯಾರ ಮೂಲಕನೂ ಆಗ್ತಾರೆ. ಮತ್ತೆ ಏನಾದ್ರೂ ಮೈ ಮರ್ತ ಅಂದ್ರೆ ಅವ್ನು ಹೊಡೆದ ಅಂತಾನೆ ಗ್ಯಾರಂಟಿ. ಇಲ್ಲಿ ಹಂಗೆ ಇರೋದು. ಇಷ್ಟು ಕೆಟ್ಟ ಪರಿಸ್ಥಿತಿನೇ ಇರಬೇಕು. ಪದೇ ಹೇಳ್ತಾ ಇದೀನಿ, ಎಚ್ಚರಿಕೆಯಿಂದ ಇರಬೇಕು. ಈ ವಿಚಾರದಲ್ಲಿ ಎಚ್ಚರಿಕೆ.